ಹಾಯ್ ಹಲೋ ನಮಸ್ಕಾರ ವಿಜಯ ಶಾಲೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸಿಂಪಲ್ ಆಗಿ ಒಂದು ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಒಂದು ಅರ್ಧ ಬಟ್ಲಾಗಷ್ಟು ಬಿಳಿ ಎಳ್ಳನ್ನು ತೊಗೊಂಡಿನಿ. ಅದನ್ನು ಒಂದು ಪ್ಯಾನಿಗೆ ಹಾಕಿ ಬಿಸಿ ಮಾಡ್ಕೊತೀನಿ. ಒಂದು ಸ್ವಲ್ಪ ಚಟಪಟ ಅಂತ ಈಗ ಒಂದು ಸ್ವಲ್ಪ ಸಿಡಿಬೇಕು. ಈಗ ಎಳ್ಳ ಕೆಂಪಗಾಗ್ಯಾವ್ರಿ, ಇವು ತೆಗಿತೀನಿ. ತಕ್ಕೊಂಡು ಒಂದು ಪ್ಲೇಟ್ನಾಗ ಆರ್ಲಕ್ಕಿಡ್ತೀನಿ. ಇದೇ ಬಾಣಲಿಗೆ ನಾನು ಒಂದು 4-5 ಹಸಿಮೆಣ್ಸಿಕಾಯಿ ಹಾಕೋತೀನಿ. ಖಾರಕ್ಕೆ ನೀವು ತಕ್ಕಂಗೆ ಹಾಕೋಬೋದು. ಖಾರ ಹೆಚ್ಚಬೇಕಾದ್ರೆ ಇನ್ನೊಂದು 2 ಹಸಿಮೆಣ್ಸಿಕಾಯಿ ಹೆಚ್ಚು ಹಾಕೋಬೋದು, ಬೇಡಾದ್ರೆ ಕಡಿಮೆ ತೊಗೋಬೋದು. ಅದಕ್ಕೆ 1 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತೀನಿ. ಇದನ್ನು ಚೆಂದಾಗಿ ಹುರ್ಕೊಂಡು ಇದ್ರ ಮ್ಯಾಗ ಸ್ಪಾಟ್ಸ್ ಬರಂಗೆ ಹುರ್ಕೋಬೇಕ್ರಿ. ಇದು ಹಸಿಮೆಣ್ಸಿಕಾಯಿ ಈ ಚಟ್ನಿಗೆ ಖಾರ ಇದ್ರೇ ತುಂಬ ಚೆನ್ನಾಗಿ ಅನ್ನಿಸ್ತದ್ರಿ. ಇದಕ್ಕೆ ಒಂದು 3-4 ಬೆಳ್ಳುಳ್ಳಿ ಹಾಕೋತೀನಿ ರೀ. ಬೆಳ್ಳುಳ್ಳಿ ಹಸಿಳು ನಿಮ್ಗೆ ಹೆಚ್ಚಿಗೆ ಬೇಕಾದ್ರೆ ಹೆಚ್ಚು ಹಾಕೋರಿ, ಸ್ವಲ್ಪ ಬೇಕಾದ್ರೆ ಸ್ವಲ್ಪ ಹಾಕೋರಿ. ಇದನ್ನು ಇದ್ರಾಗೆ ಹುರಿತೀನಿ ರೀ. ಹಸಿ ಸ್ಮೆಲ್ ಹೋಗ್ತದೆ, ಅದರ ಸಂಬಂಧ ಇದ್ರಾಗೆ ಹುರಿತೀನಿ. ಅಂತ ಈ ಥರ ಸ್ಪಾಟ್ಸ್ ಬರೋವರೆಗೂ ಹುರ್ಕೋಬೇಕ್ರಿ. ಇದನ್ನು ಒಂದು ಪ್ಲೇಟಿಗೆ ತಗೋತೀನಿ. ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಈ ಥರ ಸ್ಪಾಟ್ ಬರ್ಬೇಕು ನೋಡ್ರಿ. ಈಗ ಅದೇ ಬಾಣಲಿಗೆ ನಾನು ಹಸಿ ಟೊಮೆಟೊ ಕಾಯಿನ ತೊಗೊತಾಯಿದ್ದೀನಿ. ಅದನ್ನ ಒಂದು ಸ್ವಲ್ಪ ಹುಳಿ ಹಿಂಡಿ ತೊಗೋರಿ, ಇಲ್ಲಾಂದ್ರೆ ಭಾಳ ಹುಳಿ ಆಗ್ತದೆ. ಇದನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕು ಟೊಮೆಟೊ ಕಾಯಿ. ಈಗ ಟೊಮೆಟೊ ಕಾಯಿ ಹುರಿದಾವ್ ನೋಡ್ರಿ, ಈ ಥರ ಹುರ್ಕೋಬೇಕು ಇವು. ಈಗ ಗ್ಯಾಸ್ ಬಂದ್ ಮಾಡಿ ಇದ್ರ ಮ್ಯಾಗ ಒಂದು ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ಉಮ್ಗೊಯ್ಲಿಕ್ಕೆ ಬಿಡ್ತೀನಿ ರೀ ಇದನ್ನು. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿನಿ ರೀ. ಅದಕ್ಕೆ ಹುರಿದಿಟ್ಕೊಂಡಿರೋಂಥ ಹಸಿಮೆಣ್ಸಿಕಾಯಿ ಮತ್ತು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ ರೀ. ಕೊತ್ತಂಬರಿ ಸ್ಕಿಪ್ ಮಾಡಬೇಡ್ರಿ, ಹಾಕೋರಿ, ತುಂಬ ಚೆನ್ನಾಗಾಗುತ್ತೆ. ಈಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ. ಎಳ್ಳ ಹುರಿದಿಟ್ಕೊಂಡಿದ್ನಿಲ್ಲ ರೀ, ಅವು ಹಾಕೋತೀನಿ. ಜೀರಿಗೆ ಹಾಕೋತೀನಿ ರೀ. ಈಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ರೀ, ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಈಗ ರುಬ್ಕೊಂಬಂದಿನಿ ರೀ. ಈ ಥರ ಆಗೈತಿ. ಎಳ್ಳಿನ ಹಾಗೆ ಉಳ್ದವ, ಇದೇ ಥರನೇ ಇರಬೇಕು. ಈಗ ಟೊಮೆಟೊನ ಹುರಿದಿದ್ವಲ್ಲ, ಟೊಮೆಟೊ ಕಾಯಿ, ಅದನ್ನು ಹಾಕೋತೀನಿ. ಇದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ನೀವು ಮಿಕ್ಸರ್ ಮಾಡ್ಕೊಳ್ಳೋದು ಬೇಡ ಅಂತಂದ್ರೆ ಮಿಕ್ಸರ್ಲಿ ರುಬ್ಕೊಳ್ಳೋದು ಬೇಡ ಅಂದ್ರೆ ಬೇಕಾದ್ರೆ ನೀವು ಕಲ್ಲಲ್ಲಿ ಬೇಕಾದ್ರೆ ಅರಿಬೋದು, ತುಂಬ ಚೆನ್ನಾಗಾಗುತ್ತೆ ಅದನ್ನು. ಇದೊಂದು ಸ್ವಲ್ಪ ಆರಲ್ರಿ, ಇದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಈ ಥರ ರುಬ್ಕೊಂಬಂದಿನಿ ರೀ. ಈ ಥರ ಚಟ್ನಿ ರೆಡಿ ಆಗ್ಯದ. ಈಗ ಹಾಗೆ ತಿನ್ನೋದ್ರ ಬದಲು, ಹಾಗೇನು ತಿನ್ಬೋದು, ಹಾಗೆ ತಿನ್ನೋದ್ರ ಬದಲು ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಇದಕ್ಕೆ ಹಾಗೆ ತಿಂದರೂ ತುಂಬ ಚೆನ್ನಾಗಿರುತ್ತೆ ರೀ. ಮೊಸರು ಎಲ್ಲ ಎಣ್ಣೆ ಯಾವ್ದು ಬೇಕಾದರೂ ಹಾಕ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಈಗ ನಾವು ಇದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ ಬರ್ರಿ. ಈಗ ಒಂದು ಕಡಾಯಿ ಇಟ್ಕೊಂಡಿನಿ ರೀ. ಅದಕ್ಕೆ 1 ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆ ಹಾಕೋತೀನಿ. ಈಗ ಎಣ್ಣೆ ಕಾಯ್ದದ್ರಿ, ಸಾಸಿವೆ ಜೀರಿಗೆ ಹಾಕೋತೀನಿ. ಈಗ ಕರಿಬೇವು, ಒಂದು ಸ್ವಲ್ಪ ಉದ್ದಿನಬೇಳೆ ಹಾಕೋತೀನಿ. ಈಗ ಚಟ್ನಿನ ಹಾಕೊಳ್ಳೋಣ.
ಈ ಥರ ರೆಡಿ ಆಗೈತ್ರಿ. ತುಂಬ ಚೆನ್ನಾಗಿರುತ್ತೆ ಇದು. ಈ ರೀತಿ ರೆಡಿ ಆಗೈತ್ರಿ. ತುಂಬ ಚೆನ್ನಾಗಾಗುತ್ತೆ ರೀ. ಒಮ್ಮೆ ಟ್ರೈ ಮಾಡಿ ನೋಡಿರಿ. ಅನ್ನಕ್ಕೆ, ಚಪಾತಿ, ಬಿಸಿ ಅನ್ನಕ್ಕೆ, ರೊಟ್ಟಿಗೆ ತುಂಬ ಒಳ್ಳೆ ಕಾಂಬಿನೇಷನ್. ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿರಿ.